ಲಂಕೇಶ್ ಕರ್ನಾಟಕದಲ್ಲಿ ಒಂದು ಹೊಸ ಇತಿಹಾಸವನ್ನೇ ಆರಂಭ ಮಾಡಿದ್ರು. ಇಷ್ಟು ಜನರನ್ನು ಸಾಮಾಜಿಕ ನ್ಯಾಯದ ಪರವಾಗಿ, ಅಥವಾ ಮೊದಲನೇ ವಾಕ್ಯದಿಂದ ಶುರು ಮಾಡಿದ್ನೋ ಕನ್ನಡದ ವಿವೇಕ ಪರಂಪರೆ ಅಂತ, ಆ ವಿವೇಕ ಪರಂಪರೆಯ ಒಂದು ದೊಡ್ಡ ಮಾದರಿಯಾಗಿ ಲಂಕೇಶ್ ನಮ್ಮೆದುರಿಗೆ ನಿಂತ್ಕೊಳ್ತಾರೆ. ತಲೆಮಾರಿನ ತಳಮಳ ಅನ್ನುವ ಒಂದು ಕೃತಿ, ಆ ಕೃತಿ ಕನ್ನಡದ ಯುವ ಬರಹಗಾರರ ಪ್ರತಿಸ್ಪಂದನೆಯ ಕೃತಿ. ಅದರಲ್ಲಿ ಅನೇಕ ಬರಹಗಾರರು ಮತ್ತು ಬರಹಗಾರ್ತಿಯರು ತಾವು ಬರವಣಿಗೆಯಲ್ಲಿ ತೊಡಗಿದ್ದು ಹೇಗೆ, ಅವ್ರ ಮೇಲಿನ ದಟ್ಟ ಪ್ರಭಾವ ಯಾರದ್ದು ಅಂತ ಆ ಲೇಖನದಲ್ಲಿ ಎಲ್ಲರೂ ವಿವರಿಸಬೇಕು ಅಂತ ನಾವು ಕೇಳಿದ ಹೊತ್ತಿನಲ್ಲಿ ಅವರು ಸುಮಾರು 27 ಜನರ ಆ ಕೃತಿಯಲ್ಲಿ 16-17 ಜನ ಲಂಕೇಶ್ ತಮ್ಮ ಮಾದರಿ ಅಂತ ಹೇಳ್ತಾರೆ. ಇದರ ಅರ್ಥ ಏನು ಅಂದರೆ, ಲಂಕೇಶ್ ಇಡೀ ಕರ್ನಾಟಕವನ್ನು, ಅದರ ಸಂವೇದನೆಯನ್ನು, ಅದರ ಅಭಿರುಚಿಯನ್ನು, ಅದರ ಲೋಕ ಗ್ರಹಿಕೆಯನ್ನು ಬದಲಾಯಿಸೋದಕ್ಕೆ ನಡೆಸಿದ ಪ್ರಯತ್ನಗಳು, ಮತ್ತು ಆ ಪ್ರಯತ್ನಗಳು ಇವತ್ತು ನಮಗೆ ಸ್ವಲ್ಪ ಅಸ್ಪಷ್ಟವಾಗಿವೆ ಅಂತ ಅನ್ನಿಸ್ಬೋದು, ಸ್ವಲ್ಪ ಹಿನ್ನಡೆಗೆ ಸಂದಿವೆ ಅಂತಲೂ ಅನ್ನಿಸ್ತಾ ಇರಬಹುದು. ಆದರೆ ಯಾವ ಕಾರಣಕ್ಕೂ ಲಂಕೇಶರ ದಟ್ಟವಾದ ಪ್ರಭಾವವನ್ನು ನಾವು ಅಲ್ಲಗಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಆಧುನಿಕ ಕರ್ನಾಟಕದ ನಿರ್ಣಾಯಕ ವ್ಯಕ್ತಿತ್ವಗಳಲ್ಲಿ ಒಂದು ಪಿ ಲಂಕೇಶ್. ಯಾಕೆ ನಾನು ಅವರನ್ನು ಕುವೆಂಪು ನಂತರದ ಕರ್ನಾಟಕದ ಬಹಳ ಮುಖ್ಯವಾದ ಸಾಂಸ್ಕೃತಿಕ ವ್ಯಕ್ತಿತ್ವ ಅಂತ ಕರೆಯೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತಂದರೆ, ಯಾವ ಸಾಮಾಜಿಕ ನ್ಯಾಯದ ಅದರ ಪಲ್ಲಟಗಳಿಗೆ ಮತ್ತು ಮೌಲ್ಯಗಳು ಅಪಮೌಲ್ಯಗೊಂಡಿರುವ ಹೊತ್ತಿನಲ್ಲಿ ಸರಿಯಾದ ಮೌಲ್ಯಗಳನ್ನು ಸಮಾಜದ ಒಳಗೆ ತರಬೇಕು ಅಂತ ಎಲ್ಲ ಕಾಲದಲ್ಲೂ ಒಂದು ಸಮುದಾಯ, ನಾಗರಿಕ ಸಮುದಾಯ ಪ್ರಯತ್ನ ಪಡ್ತಾನೇ ಇರುತ್ತೆ. ಆದರೆ ಆ ಪ್ರಯತ್ನಗಳು ಯಾವುದೋ ಒಬ್ಬ ವ್ಯಕ್ತಿಯಲ್ಲಿ ಸ್ಫೋಟಗೊಳ್ಳುತ್ತೆ. ಹಾಗೆ ಸ್ಫೋಟಗೊಂಡಿದ್ದು ನಮ್ಮಲ್ಲಿ ಲಂಕೇಶರಲ್ಲಿ ಅಂತ ನನಗೆ ಅನಿಸುತ್ತೆ. ಲಂಕೇಶ್ ಇಂಥದ್ದನ್ನು ಅದೆಷ್ಟು ಹೊಣೆಗಾರಿಕೆಯಿಂದ, ಅದೆಷ್ಟು ಎಚ್ಚರದಿಂದ, ಅದೆಷ್ಟು ಬದ್ಧತೆಯಿಂದ ನಿಭಾಯಿಸಿದರು ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋವಂಥದ್ದೇ. ಸಣ್ಣದರಿಂದ ಹಿಡಿದು ದೊಡ್ಡ ಸಂಗತಿಗಳ ತನಕವು ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಲಂಕೇಶರಿಗಿರುವ ಮಹತ್ವದ ಸ್ಥಾನ ನಮಗೆಲ್ಲರಿಗೂ ಒಪ್ಪಿತ ಆಗಿರುವಂಥದ್ದೇ. ಕನ್ನಡ ಭಾಷೆಯನ್ನು ಮತ್ತು ಕನ್ನಡ ಸಾಹಿತ್ಯದ ವಸ್ತು ವೈವಿಧ್ಯವನ್ನು ಅಷ್ಟು ಘನವಾಗಿ ಕಟ್ಟಿಕೊಟ್ಟವರು ಪಿ ಲಂಕೇಶ್ ಅವರು. ಅವರ ಸಾಹಿತ್ಯದ ಸಾಧನೆ ಬಹಳ ದೊಡ್ಡದು, ಅದು ಎಲ್ರಿಗೂ ಗೊತ್ತಿದೆ, ಸರಿಯೇ. ಅವರ ಕಥೆಗಳಿರ್ಬೋದು, ಅವರ ನಾಟಕಗಳಿರ್ಬೋದು, ಆ ಎಲ್ಲದರ ಮೂಲಕ, ಅವರ ಕಾವ್ಯದ ಮೂಲಕ ಮುಟ್ಟಿದಲ್ಲಿ ಮಿಡಿಯೋದು ಅಂತೀವಲ್ಲ, ಅಂಥ ಒಂದು ಕನ್ನಡವನ್ನು ಮುರಿದು ಹೊಸ ಕನ್ನಡವನ್ನು ಕಟ್ಟಿ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದ, ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ, ಮತ್ತು ಅದರ ಮೂಲಕವೇ ತನ್ನ ಓದುಗರನ್ನೂ ವಿಸ್ತರಿಸಿದ ಲೇಖಕ ಲಂಕೇಶ್. ಲಂಕೇಶರ ಕೊಡುಗೆ ಅಂತ ಬಂದಾಗ, ಒಂದು ಸಾಹಿತ್ಯಿಕವಾಗಿ ಅವ್ರು ಕೊಟ್ಟ ಕೊಡುಗೆ ಆದರೆ, ಇನ್ನೊಂದು ಯಾವ ಪತ್ರಿಕೋದ್ಯಮ ಅನ್ನೋದು ಒಂದು ಯಾಂತ್ರಿಕವಾದ ಒಂದು ಕ್ರಿಯೆ ಅಂತ ನಾವು ತಿಳ್ಕೊಂಡಿದ್ವೋ ಅದು ಸತ್ಯವನ್ನೇ ಹೇಳುತ್ತೆ, ನಿಜ. ಸತ್ಯದ ವಕ್ತಾರಿಕೆಯನ್ನೇ ಅದು ಯಾವಾಗಲೂ ಮಾಡಬೇಕು ಅನ್ನೋದು ನಿಜ. ಆದರೆ ಆ ಸತ್ಯದ ವಕ್ತಾರಿಕೆಯನ್ನು ಅದೆಷ್ಟು ಚಂದವಾಗಿ ಮಾಡಬಹುದು ಅನ್ನೋದನ್ನು, ಪತ್ರಿಕೋದ್ಯಮದ ಭಾಷೆಗೆ ಕಾವ್ಯದ ಚೆಲುವನ್ನು ತಂದುಕೊಟ್ಟವರು ಲಂಕೇಶ್. ಇವತ್ತು ಸಂಪಾದಿತವಾಗಿರುವ ಟೀಕೆ ಟಿಪ್ಪಣಿಯ ಲೇಖನಗಳನ್ನು ಓದ್ತಾ ಇದ್ದರೆ ಕನ್ನಡ ಭಾಷೆ ಅದು ಎಷ್ಟು ಚುರುಕಾದ, ಅದೆಷ್ಟು ಏನು ಕರಿಬೋದು, ಚೂಪಾದ ಒಂದು ಭಾಷೆ, ಅದೆಷ್ಟು ಸುಂದರವಾದ ಭಾಷೆ ಅನ್ನೋದು ನಮ್ಮ ಅನುಭವಕ್ಕೆ ಬರುವ ಹಾಗೆ ಲಂಕೇಶರ ಬರವಣಿಗೆ ಇದೆ. ಆದರೆ ಈ ಬರವಣಿಗೆ, ಈ ಚೂಪಾದ, ಈ ಚೆಲುವಾದ ಈ ಭಾಷೆ ಅನ್ನೋದು ಜನರನ್ನು ತಲುಪಿದ್ದು ಭಾಷೆಯಾಗಿ ಮಾತ್ರವೋ, ಒಂದು ಅರಿವಾಗಿ ಮಾತ್ರವೋ ಅಂತಂದರೆ, ಅದು ಭಾಷೆಯಾಗಿಯೂ ಜನರನ್ನು ಮುಟ್ಟಿತು, ಅರಿವಾಗಿಯೂ ಜನರನ್ನು ಮುಟ್ಟಿತು. ಮತ್ಸ್ಯಕನ್ಯೆಯರು ನನಗಾಗಿ ಹಾಡುತ್ತಿಲ್ಲ ಅಂತ ಅವರು ಎಲಿಯಟನ ಮೇಲೆ ಬರೆದ ಒಂದು ಸಂಪಾದಕೀಯವನ್ನು ದೂರದ ಯಾವುದೋ ಚನ್ನಗಿರಿಯ ಹತ್ತಿರದ ಹಳ್ಳಿಯ ಜನ ಬೆಳಗ್ಗೆ 6 ಗಂಟೆಗೆ ಬಸ್ ಬರ್ತಾ ಇದ್ದರೆ ಅಷ್ಟೊತ್ತಿಗೆ ಅಲ್ಲಿ ಕಾದು ನಿಂತಿದ್ದು ಆ ಪತ್ರಿಕೆಯನ್ನು ಓದ್ತಾ ಇದ್ರಲ್ಲ. ಸ್ಟೆಫಿಗ್ರಾಫ್ ಬಗ್ಗೆ ಬರೆದಿದ್ದಿರಬಹುದು, ರಾಮಕೃಷ್ಣ ಹೆಗಡೆ ಅವ್ರ ಬಗ್ಗೆ ಬರೆದಿದ್ದಿರಬಹುದು, ಯಾವುದೋ ಸಿನಿಮಾದ ಬಗ್ಗೆ ಬರೆದಿದ್ದಿರಬಹುದು, ಒಬ್ಬ ವ್ಯಕ್ತಿಯ ಬಗ್ಗೆ ಬರೆದಿದ್ದಿರಬಹುದು. ಎಲ್ಲವನ್ನು ನೇರ ಮನಸ್ಸಿಗೆ ನಾಟುವ ಹಾಗೆ ಲಂಕೇಶರಿಗೆ ಬರೆಯೋದಕ್ಕೆ ಸಾಧ್ಯ ಆಯಿತು ಅಂದರೆ ಅದು ಅವರ ಪ್ರಾಮಾಣಿಕತೆ ಮತ್ತು ಅಭಿವ್ಯಕ್ತಿಯಲ್ಲಿ ಅವರಿಗೆ ಸಾಧ್ಯವಾದಂಥ ಅಪ್ಪಟ ಪ್ರತಿಭೆಯ ಕಾರಣಕ್ಕೆ. ಲಂಕೇಶ್ ಒಂದು ಇಡೀ
3-4 ತಲೆಮಾರುಗಳನ್ನು ಅವರ ಸಾಮಾಜಿಕ ಪ್ರಜ್ಞೆಯನ್ನು, ಅವರ ಸಾಹಿತ್ಯದ ಅಭಿರುಚಿಯನ್ನು, ಅವರ ರಾಜಕೀಯ ಪ್ರಜ್ಞೆಯನ್ನು, ಅವರ ಹೊಣೆಗಾರಿಕೆಯನ್ನು, ಸಾಂಸ್ಕೃತಿಕವಾಗಿ ಅವರ ವ್ಯಕ್ತಿತ್ವ ಹೇಗಿರಬೇಕು, ಜನಸಾಮಾನ್ಯರ ವ್ಯಕ್ತಿತ್ವವೂ ಕೂಡ ಅನ್ನೋದನ್ನು, ಮತ್ತು ಆ ಜನಸಾಮಾನ್ಯರು ಒಂದು ಪ್ರಜಾಪ್ರಭುತ್ವದಲ್ಲಿ ಎಂಥ ನಿರ್ಣಾಯಕವಾದ ಪಾತ್ರವನ್ನು ವಹಿಸಬಹುದು ಅನ್ನೋದನ್ನು, ಇದೆಲ್ಲವನ್ನೂ ಕೂಡ ಪತ್ರಿಕೋದ್ಯಮದ ಮೂಲಕವೇ ಸಾಧಿಸುವ ಮೂಲಕ ಲಂಕೇಶ್ ಕರ್ನಾಟಕದಲ್ಲಿ ಒಂದು ಹೊಸ ಇತಿಹಾಸವನ್ನೇ ಆರಂಭ ಮಾಡಿದ್ರು. ಇಷ್ಟು ಜನರನ್ನು ಸಾಮಾಜಿಕ ನ್ಯಾಯದ ಪರವಾಗಿ ಅಥವಾ ಹಳ್ಳಿಗಾಡಿನ ಉತ್ಪನ್ನಗಳ ಪರವಾಗಿ ಹೀಗೆ ಜನರನ್ನು ಎಚ್ಚರಿಸ್ತಾನೆ ಲಂಕೇಶ್ ಪತ್ರಿಕೆ ಸಮುದಾಯದ ಎಲ್ಲ ವರ್ಗದವರ ಎಲ್ಲ ಕ್ಷೇತ್ರಗಳ ಒಂದು ಆಕರ ಭೂಮಿಯಾಗಿ ಹೋಯಿತು. ಲಂಕೇಶ್ ಇಲ್ಲದೆ ಹೋಗಿದ್ದಿದ್ರೆ ಸಾರಾ ಆಗಲಿ, ಬಾನು ಮುಷ್ತಾಕ್ ಅಂತವರಾಗಲಿ, ಅವ್ರು ಯಾರಿಗೂ ಕೂಡ ಇವತ್ತು ಅವರಿಗೆ ಸಿಗ್ತಾ ಇರುವಂಥ ಒಂದು ದೊಡ್ಡ ಹರ ಏನಿದೆ, ಭಿತ್ತಿ ಏನಿದೆ, ಅದು ಸಿಗೋದಕ್ಕೆ ಸಾಧ್ಯವೇ ಇರಲಿಲ್ಲ. ಒಂದು ಕಡೆ ಸಾರಾ, ಬಾನು ಅಂತಹ ಅಪ್ಪಟ ಹೊಸ ಪ್ರತಿಭೆಗಳನ್ನು ಪರಿಚಯಿಸಿದಂತಹ ಲಂಕೇಶ್, ಇನ್ನೊಂದು ಕಡೆಯಲ್ಲಿ ವೈದೇಹಿಯಂತಹ ಈಗಾಗಲೇ ಸ್ಥಾಪಿತರಾಗಿದ್ದರೂ ಕೂಡ ವೈದೇಹಿಯವರು ಅದರಲ್ಲಿ ಬರೆದಂಥ ಕಾಲಮ್ ಇದೆಯಲ್ಲ, ಅಂಕಣ ಇದೆಯಲ್ಲ, ಅದು ನನ್ನ ಪ್ರಕಾರ ಕನ್ನಡದ ಬಹಳ ಮುಖ್ಯವಾದ ಸಾಂಸ್ಕೃತಿಕ ಪಠ್ಯಗಳಲ್ಲಿ ಒಂದು, ಮಲ್ಲಿನಾಥನ ಧ್ಯಾನ. ಅಂದರೆ ವೈದೇಹಿ ಅಂತ ಒಬ್ಬ ಲೇಖಕಿಗೂ ಕೂಡ ಅಲ್ಲಿಯ ತನಕ ಸಿಗದೇ ಇರುವ ಒಂದು ವ್ಯಾಪ್ತಿ ಮತ್ತು ಹರಹು ಲಂಕೇಶ್ ಪತ್ರಿಕೆಯಲ್ಲಿ ಸಿಗ್ತಾ ಹೋಯಿತು. BT ಲಲಿತಾ ನಾಯ್ಕ್ ಅಂತವರು ಇವತ್ತು ಸಚಿವೆಯಾಗಿ, ಮಾಜಿ ಸಚಿವೆಯಾಗಿ ಇವತ್ತೂ ಜನಪರ ಚಳುವಳಿಗಳಲ್ಲಿ ಈ ಇಳಿ ವಯಸ್ಸಿನಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅಂತಂದರೆ ಅದರ ನೈತಿಕ ಬೆಂಬಲವಾಗಿ ನಾನು ಲಂಕೇಶ್ ಅವರನ್ನೇ ನೆನೀತೀನಿ. ಅಂದರೆ ಯಾವುದರ ಕನಸನ್ನು ಬಸವಣ್ಣ ಮತ್ತು ದೇವರಾಜ ಅರಸು ಅಂತವ್ರು ಕಂಡಿದ್ರು, ಆ ಕನಸು ಸಾಕಾರ ಮಾಡಬಹುದಾದ ಹೊಸ ಸಾಧ್ಯತೆಯೊಂದನ್ನು, ಅದರ ಸೋಲು ಗೆಲುವುಗಳನ್ನು, ಅದರ ಮಿತಿ ಮತ್ತು ಶಕ್ತಿಗಳನ್ನು, ಮತ್ತು ಅದಕ್ಕೆ ಒಂದು ವೇಳೆ ಆ ಶಕ್ತಿ ಮತ್ತು ಆ ಸಾಧ್ಯತೆಯನ್ನು ನಮಗೆ ಒದಗಿಸ್ಕೊಡೋದಕ್ಕೆ ಸಾಧ್ಯ ಆಗೋದಾದರೆ ಅದು ಎಷ್ಟು ಪ್ರಭಾವಶಾಲಿ ಆಗಬಹುದು ಅನ್ನೋದನ್ನು ಲಂಕೇಶ್ ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿ ತೋರಿಸ್ಕೊಟ್ರು ಅಂತ ನನಗೆ ಅನಿಸುತ್ತೆ. ಸಿನಿಮಾಗಳ ಬಗೆಗೆ ಲಂಕೇಶರ ಸಾಧನೆಯನ್ನು ವಿಶೇಷವಾಗಿ ಹೇಳಬೇಕಾದಿಲ್ವೇನೋ, ಸಿನಿಮಾ ನಿರ್ದೇಶಕಿಯಾದ ಮಗಳೇ ಇಲ್ಲಿರುವ ಹೊತ್ತಿನಲ್ಲಿ. ಆದರೆ ಆ ಸಿನಿಮಾಗಳೂ ಕೂಡ ಅಂತಿಮವಾಗಿ ಏನನ್ನು ಹೇಳ್ತಾ ಇವೆ, ಯಾವ ಮಹತ್ವದ ಲೇಖಕ, ಲೇಖಕಿ, ಕಲಾವಿದರು, ಯಾವುದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟವರಾಗಿರ್ಬೋದು, ಅವರಲ್ಲಿ 2 ತೀವ್ರವಾದ ಹುಡುಕಾಟಗಳಿರ್ತವೆ ಅಂತ ಕಾಣುತ್ತೆ. ಒಂದು ಅಂತರಂಗದ ಹುಡುಕಾಟ, ಇನ್ನೊಂದು ಬಹಿರಂಗದ ಹುಡುಕಾಟ. ತನ್ನೊಳಗೆ ಮತ್ತೆ ಮತ್ತೆ ಬಸವಣ್ಣನ ಹಾಗೆ ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದೊಡೇನು ಹುರುಳಿಲ್ಲವಯ್ಯ ಅನ್ನುವ ಕ್ರಿಟಿಕಲ್ ಇನ್ಸೈಡರ್ನ ಗುಣವನ್ನು ಅಂತರಂಗದಲ್ಲಿ ಇಟ್ಕೊಳ್ತಾನೆ. ಬಹಿರಂಗದಲ್ಲಿ ಅಷ್ಟು ಅವ್ಯವಸ್ಥೆಗಳಿದೆ, ದೋಷಗಳಿದೆ, ಮಿತಿಗಳಿದೆ ಅನ್ನೋದಾದರೆ ಅದಕ್ಕೆ ನನ್ನ ಕೊಡುಗೆ ಏನು, ಅದರಲ್ಲಿ ನನ್ನ ಹೊಣೆಗಾರಿಕೆಯೂ ಇದೆ ಅಲ್ವಾ ಅನ್ನುವ ಪ್ರಶ್ನೆಯನ್ನು ನಿಷ್ಠುರವಾಗಿ ಕೇಳ್ಕೊಂಡಂಥವರು ಲಂಕೇಶ್. ಯಾರನ್ನು ಮೆಚ್ಕೋಬೇಕು ಈ ಶತಮಾನದಲ್ಲಿ ನಾವು ಅಂತಂದಾಗ ಲಂಕೇಶ್ ಒಂದು ಕಡೆಯಲ್ಲಿ ಬರೀತಾರೆ, ಬಸವಣ್ಣನನ್ನು ಮೆಚ್ಕೋಬೇಕು ಅಂತ ಅನಿಸುತ್ತೆ ನನಗೆ, ಅವನೇ ಅಂತಿಮ ಅಂತಲೂ ಅನಿಸುತ್ತೆ. ಆದರೆ ನಾನು ಅವನ ಹೆಸರಿನ ಜಾತಿಗೆ ಸೇರಿದವನಾಗಿ ನಾನು ಬಸವಣ್ಣನ ಹೆಸರನ್ನು ಹೇಳಬಾರದು ಅನ್ನುವ ವಿವೇಕವನ್ನು ಲಂಕೇಶ್ ಉಳಿಸ್ಕೊಂಡವರು. ಮತ್ತು ಆ ವಿವೇಕ ತನ್ನ ಜೊತೆಯಲ್ಲಿರುವ ಎಲ್ಲರಲ್ಲೂ ಉಳಿಬೇಕು ಅಂತ ಪ್ರಯತ್ನ ಪಟ್ಟವರು. ಕಮಲಾ ಹಾಸನ್ ಮತ್ತು ನಸೀರುದ್ದೀನ್ ಶಾ ಅವರಿಬ್ಬರ ನಡುವೆ ಯಾರು ನಮ್ಮ ಮೊದಲ ಆಯ್ಕೆ ಅಂತಂದಾಗ ಒಂದು ರೀತಿಯಲ್ಲಿ ಕಮಲಾ ಹಾಸನ್ ಅಂತ ಒಂದೊಂದು ಸಲ ನನ್ನ ಮನಸ್ಸು ಹೇಳ್ಬೋದು. ಆದರೂ ನಾನು ಹೇಳಬೇಕಾಗಿರೋದು ನಸೀರುದ್ದೀನ್ ಶಾ ಹೆಸರನ್ನೇ. ಯಾಕೆಂದರೆ ಈ ನಮ್ಮ ಸಮುದಾಯದ ಸೌಹಾರ್ದ ಪರಂಪರೆಯನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಇಷ್ಟರ ಮಟ್ಟಿಗೆ ನಾವು ಎಚ್ಚರವಾಗಿಲ್ಲದೆ ಹೋದರೆ ತುಂಬ ಕಷ್ಟಕ್ಕೆ ಈಡಾಗ್ತೀವಿ, ದುರಂತಗಳಿಗೆ ಒಳಗಾಗ್ತೀವಿ ಅನ್ನೋದನ್ನು ಲಂಕೇಶ್ ಏನು ನಂಬಿದ್ರಲ್ಲ, ಆ ದುರಂತಗಳಿವತ್ತು ಘಟಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಶ್ರೀ ಸಿದ್ದರಾಮಯ್ಯನವರು ಎದುರಿಸ್ತಾ ಇರುವ ಸವಾಲುಗಳೇನಿದ್ದಾವೆ, ಸವಾಲುಗಳ ಹಿಂದೆ ಇಂಥ ದುರಂತಗಳನ್ನು ನಾವು ಮುಂಗಾಣದೇ ಇರೋದರ ಮತ್ತು ಅಂಥ ದುರಂತಗಳಿಗೆ ನಾವೇ ಪಕ್ಕಾಗಿರುವ ಒಂದು ಸನ್ನಿವೇಶದಲ್ಲಿ ನಾವಿದ್ದೀವಿ ಅಂತ ನನಗೆ ಅನಿಸುತ್ತೆ. ಸೊ ಯಾವ ಅನುಮಾನವೂ ಇಲ್ಲದೆ ಒಂದು ಸಣ್ಣ ಪ್ರಸಂಗ ಲಂಕೇಶೇ ಬರ್ಕೊಳ್ತಾರೆ. ಅವರು ಅರಸರು ಮುಖ್ಯಮಂತ್ರಿಗಳಾಗಿ ಪದವಿಯಿಂದ ಇಳಿದ ಮೇಲೆ ಒಂದು ದಿವಸ ಲಂಕೇಶ್ ಅವ್ರನ್ನ ಭೇಟಿ ಮಾಡೋಕ್ಕೆ ಅಂತ ಹೋಗಿರ್ತಾರೆ ದೇವರಾಜ ಅರಸರನ್ನು. ಲಂಕೇಶ್ ಅವತ್ತು ಕಾರ್ ತೊಗೊಂಡು ಹೋಗಿರಲ್ಲ, ಏನೋ ತೊಂದರೆ ಆಗಿರುತ್ತೆ ಅಂತ. ದೇವರಾಜ ಅರಸು ಹೇಳ್ತಾರೆ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ, ನಿಮ್ಮನ್ನು ಬಿಟ್ಟು ಬರ್ತೀನಿ ಅಂತ. ದೇವರಾಜ ಅರಸೇ ಸ್ವತಃ ಡ್ರೈವ್ ಮಾಡಿಕೊಂಡು ಲಂಕೇಶ್ರನ್ನ ಅವ್ರ ಮನೆ ತನಕ ಬಿಡ್ತಾರೆ. ಪಕ್ಕದಲ್ಲಿ ಕೂತು ಹೋಗ್ತಾ ಇರಬೇಕಾದ್ರೆ ಲಂಕೇಶ್ ಅರಸರಿಗೆ ಹೇಳ್ತಾರೆ, ಇವತ್ತೊಂದು ಇತಿಹಾಸ, ಒಬ್ಬ ಮಾಜಿ ಮುಖ್ಯಮಂತ್ರಿ, ಒಬ್ಬ
ಹಾಲಿ ಪತ್ರಕರ್ತನನ್ನು ಡ್ರಾಪ್ ಮಾಡೋದಿದೆಯಲ್ಲ, ಇದೊಂದು ಐತಿಹಾಸಿಕವಾದ ಸಂದರ್ಭ ಅಂತ ಅವರು ಹೇಳ್ತಾರೆ. ಅದನ್ನು ಯಾಕೆ ನಾನೊಂದು ರೂಪಕದ ಹಾಗೆ ನೋಡ್ತಾ ಇದ್ದೀನಿ ಅಂತಂದರೆ, ಅಂಥದ್ರಲ್ಲಿ ನಂಬಿಕೆ ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ಶ್ರೀ ಸಿದ್ದರಾಮಯ್ಯನವ್ರ ಈ ಕಾರ್ಯಕ್ರಮಕ್ಕೆ ಬಹುಶಃ ಬರ್ತಾ ಇರಲಿಲ್ಲ. ಅದರಿಂದ ಕನ್ನಡ ವಿವೇಕದ ಬಹಳ ದೊಡ್ಡ ಪ್ರತಿನಿಧಿಯಾದ ಲಂಕೇಶ್ವರನ ಕುರಿತ ಈ ಕಾರ್ಯಕ್ರಮ ಇದೆಯಲ್ಲ, ಈ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ ಅಂತ ನನಗನ್ಸುತ್ತೆ, ಆಗಬಾರ್ದು ಕೂಡ. ಇವತ್ತು ಎಂಥ ಕಷ್ಟದ ದಿನಗಳಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಅಂತಂದರೆ, ಕೆಂಪಾದವೋ ಎಲ್ಲ ಕೆಂಪಾದವೋ. ಕೆಂಪು ಅನ್ನೋದು ನಮ್ಮ ಒಳಗನ್ನು ಹೊರಗನ್ನು ಎಷ್ಟು ಛಿದ್ರಗೊಳಿಸ್ಬಿಟ್ಟಿದೆ ಅಂತಂದರೆ, ಎಲ್ಲ ಬಗೆಯ ಹಿಂಸೆಗಳಲ್ಲಿ ನಾವಿವತ್ತು ನಲುಗಿ ಹೋಗ್ತಾ ಇದ್ದೀವಿ. ಒಳಗಿನ ಹಿಂಸೆ ಮತ್ತು ಹೊರಗಿನ ಹಿಂಸೆ, ಹಿಂಸೆಯೇ ನಮ್ಮ ಬದುಕಿನ ಕ್ರಮವಾಗ್ತಾ ಇರುವ ಇವತ್ತಿನ ಕಾಲಘಟ್ಟದಲ್ಲಿ ಅದರ ಆಚೆಗೆ ವಿವೇಕದಿಂದ ನಮಗೆ ಸಿಗಬಹುದಾದ ಶಾಂತಿ, ಅಹಿಂಸೆಯಿಂದ ನಮಗೆ ಸಿಗಬಹುದಾದಂಥ ಆರೋಗ್ಯಪೂರ್ಣವಾದ ಸಮುದಾಯ, ಈ ಎಲ್ಲವನ್ನೂ ಪ್ರತಿನಿಧಿಸಿದ ಲಂಕೇಶರ ವಿಚಾರಗಳ ಒಂದು ದೊಡ್ಡ ಆಂದೋಲನವೇ ಇನ್ನು ಮುಂದಕ್ಕೆ ಶುರು ಆಗಬೇಕು ಅಂತ ನನಗನ್ಸುತ್ತೆ. ಇಂಥ ಆಂದೋಲನದ ಸ್ವರೂಪ ಏನು ಅನ್ನೋದನ್ನು ಶ್ರೀ ಸಿದ್ದರಾಮಯ್ಯನವರು ತೀರ್ಮಾನ ಮಾಡಬೇಕು, ನಿರ್ಧರಿಸಬೇಕು. ಅದ್ರ ಬಗೆಗೆ ಏನಾದರೂ ಸಕ್ರಿಯವಾದ ಕೆಲವು ಕಾರ್ಯಯೋಜನೆಗಳು ಜಾರಿಗೆ ಬರಬೇಕು ಅಂತ ನನಗನ್ಸುತ್ತೆ. ಆ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಇಷ್ಟನ್ನೆಲ್ಲ ಹೇಳ್ತಾ ಇರೋವಾಗ ಯಾವುದನ್ನು ಲಂಕೇಶ್ ಆಶಯಗಳಾಗಿ ಪ್ರತಿಪಾದಿಸಿದ್ರೋ ಅದನ್ನು ನಿಜ ರೂಪದಲ್ಲಿ ಜಾರಿಗೆ ತರೋದಕ್ಕೆ ಪ್ರಯತ್ನ ಪಟ್ಟು ಹುತಾತ್ಮಳೇ ಆಗಿ ಹೋದ ನನ್ನ ಅಂತರಂಗದ ಗೆಳತಿ ಗೌರಿಯನ್ನು ನೆನೆಸ್ಕೊಳ್ಳದೆ ಇರೋದು ನನಗೆ ಕಷ್ಟ. ಗೌರಿಯನ್ನೂ ನೆನೆಸ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರುವ ನಿಮ್ಮೆಲ್ಲರನ್ನೂ ಮತ್ತು ಇಷ್ಟು ತಾಳ್ಮೆಯಿಂದ ಕೇಳಿದ ನಿಮ್ಮನ್ನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.